ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗೇನು ನೀವು ನೋಡ್ತಾ ಇದ್ದೀರಾ, ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಫೇಸ್ನ ನೋಡಿ ಒಂದ್ಸಲ. ಸೊ ಇದೇ ನನ್ನ ಫೇಸ್. ಅಂದರೆ ನಾನು ಇದುವರೆಗೂ ಹಾಕಿರೋ ವೀಡಿಯೋಗಳಲ್ಲಿ ಫಸ್ಟೆಲ್ಲ ನಾನು ಮೇಕಪ್ ಮಾಡ್ತಿದ್ದೇವೆ ವೀಡಿಯೋಗೆ. ಬಟ್ ಇವಾಗ ಬಂದಿರೋಂಥ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳಲ್ಲೂ ನಾನು ವಿತೌಟ್ ಮೇಕಪ್ಪೇ ನಾನು ಶೂಟ್ನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪಿಂಪಲ್ಸ್ ಜಾಸ್ತಿ ಆಗ್ತಾಯಿತ್ತು, ಪ್ಲಸ್ ನನಗೆ ಕೈ ಸುಮ್ಮನೆ ಇರೋಲ್ಲ ಈ ಉಗುರುಗಳಿಂದ, ಹಾಗೆಲ್ಲ ಹಾಳು ಮಾಡ್ಕೊಂಡು ಬಿಟ್ಟಿದ್ದೀನಿ ನನ್ನ ಫೇಸ್ನ. ಸೊ ಹಂಗಾಗಿ ನಾನು ಮೇಕಪ್ ಹಾಕೋದನ್ನ ಅವಾಯ್ಡ್ ಮಾಡಿದ್ದೆ. ಹಾಗೆಯೇ ಜಸ್ಟ್ ಮಾಯ್ಶ್ಚರೈಸರ್ ಇಲ್ಲ ಏನಾದರೂ ಸ್ಕಿನ್ ಕೇರ್ ಮಾಡಿಕೊಂಡು. ಬಟ್ ಇವಾಗ ಏನಕ್ಕೆ ನಾನು ಈ ರೀತಿ ಬಂದು ನನ್ನ ಫೇಸ್ನ ನಾನು ತೋರಿಸ್ತಾ ಇದ್ದೀನಿ. ಈಗ ನಾವು ಇಲ್ಲೆಲ್ಲೋ ಕ್ಯಾಮ್ರಾನ ಇಟ್ಟಲ್ಲೆಲ್ಲೋ ಕೆಲಸ ಮಾಡ್ತೀವಿ ಅಂದಾಗ ಜಾಸ್ತಿ ಫೇಸ್ ಏನು ಕಾಣಿಸಲ್ಲ ಅಷ್ಟಾಗಿ, ಬಟ್ ಅಂದ್ರೂ ಕಾಣಿಸುತ್ತೆ. ನನ್ನ ಹಳೆ ವೀಡಿಯೋಗಳನ್ನ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು, ಅಂದರೂ ಕೂಡ ಕಲೆಗಳು ಕಾಣಿಸುತ್ತೆ. ಸೊ ನಾನು ಡಿಸೈಡ್ ಮಾಡಿರೋದೇನೆಂದರೆ, ನನ್ನ ಈ ಕಲೆಗಳನ್ನ ನನ್ನ ಫೇಸಿಂದ ಪರ್ಮನೆಂಟಾಗಿ ಖಾಲಿ ಮಾಡಬೇಕು ಅಂತ. ಗೊತ್ತಿಲ್ಲ ಅದು ಎಷ್ಟು ಪಾಸಿಬಲ್ ಆಗುತ್ತೆ ಆಗಲ್ಲ ಅಂತ, ಬಟ್ ಪಾಸಿಬಲ್ ಮಾಡ್ಕೊಳ್ಳೇಬೇಕು ಅಂತ ಬಂದು ನಿಂತಿದ್ದೀನಿ. ಏನಕ್ಕಂದರೆ ಹೇಳ್ಬೇಕಂದ್ರೆ ಒಂದು 4 ಜನಕ್ಕೆ ಗೊತ್ತಾಯಿತು ನಾನು ಏನೋ ಒಂದು ಮಾಡ್ತಿದ್ದೀನಿ ಅಂದಾಗ. ಒಂದು 4 ಜನ ನಾನು ನೋಡ್ತಿದ್ದಾರೆ, ಏನೋ 2 ದಿನ ಮಾಡಿಬಿಟ್ಟು ಆಮೇಲೆ ಬಿಟ್ಬಿಟ್ಲು ಅಂತ ಏನಾದರೂ ಒಂದೇ ಅಂತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಈಗ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಏನು ಮಾಡ್ತೀನಿ ಅದನ್ನು. ಯಾಕಂತಂದರೆ ಅದೊಂದು ಮೋಟಿವೇಟ್ ಆಗಿರುತ್ತೆ. ಯಾರೋ ನೋಡ್ತಿದ್ದಾರೆ ನಾನು ಇದೊಂದೆರಡು ಬಿಟ್ಬಿಟ್ಟಿದ್ದೀನಿ, ಸೊ ಬಿಡಬಾರ್ದು, ಮಾಡಬೇಕು ಅನ್ನೋದೊಂದು ಮೋಟಿವೇಟ್ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಂತರ ಸ್ಕಿನ್ ಪ್ರಾಬ್ಲಮ್ ಇರೋರು ನಾನು ಏನನ್ನ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಿನಿ ವ್ಲಾಗ್ಸ್ಗಳಲ್ಲಿ. ಅಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಇಲ್ಲ ನನ್ನ ಜೊತೆ ಜಾಯ್ನ್ ಆಗಿ ನೀವು ಇದೇ ಥರ ನಂತರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ. ನೀವು ಕೂಡ ನನ್ನ ಜೊತೆ ಈ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಏನಂದರೆ 75 ಡೇಸ್ ಹಾರ್ಟ್ ಚಾಲೆಂಜ್ ಫಾರ್ ಸ್ಕಿನ್ ಕೇರ್. ಯಾಕಂದರೆ ಇವಾಗ ನೋಡಿ, ಬೆಳಿಗ್ಗೆ ನಾನು ಎದ್ದೆ, ಜಸ್ಟ್ ಮುಖಕ್ಕೆ ರೋಸ್ ವಾಟರ್ನ ಅಪ್ಲೈ ಮಾಡಿ ಕೆಲಸಕ್ಕೆ ಅಂತ ಹೋದೆ. ಬಟ್ ಐಸ್ ವಾಟರ್ ಹಾಕ್ಕೊಳ್ಬೇಕಿತ್ತು, ಬಟ್ ಹಾಕ್ಕೊಳ್ಳಿಲ್ಲ. ಏನೋ ಕೆಲಸ ಇತ್ತು, ಬೇಗ ಅರ್ಜೆಂಟಲ್ಲಿ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಹೋದೆ. ಅದು ಹೋಗಿದ್ದಾಗೋಯ್ತು. ಇನ್ನು ಏನು ಕೆಲಸನೇ ಮಾಡಿಕೊಂಡೇ ಬಾಕಿ ಆಗೋಯ್ತು. ಬಂದು ನನ್ನನ್ನು ನಾನು ಕೇರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಕೆಳಗಡೆ ಇದ್ದೆ, ಮೇಲೆ ಬಂದು ಬೇರೆ ಎಲ್ಲ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಆ ಥರದೊಂದು ನೆಗ್ಲಿಜೆನ್ಸಿ. ಬಟ್ ಈ ಒಂದು 75 ಹಾರ್ಟ್ ಚಾಲೆಂಜಲ್ಲಿ ಏನಿರುತ್ತೆ ಅಂತಂದರೆ, ಆ ಥರದ ನೆಗ್ಲಿಜೆನ್ಸಿ ಬೇಕಾಗಿಲ್ಲ. ಅಲ್ಲಿ ಕೆಲಸ ಮಾಡಬೇಕಾ, ಓಕೆ ಕೆಲಸ ಮಾಡೋಣ, ಬಟ್ ಫಸ್ಟ್ ಬಂದು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಣ ಅನ್ನೋದನ್ನು ನಾನು ನನ್ನ ತಲೆಯಲ್ಲಿ ಇಟ್ಕೊತಾ ಇದ್ದೀನಿ. ಯಾವತ್ತೋ ಒಂದಿನ ಹೋಗ್ಬಿಟ್ಟು ಒಂದಷ್ಟು ಸೆರಮ್ಸು ಆಳು ಮೂಳು ಹಾಕೊಂಡ ತಕ್ಷಣ ಎಲ್ಲ ಏನೂ ಸರಿ ಹೋಗಲ್ಲ. ಬಟ್ ನಮ್ಮಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಏನನ್ನೇ ನಾವು ಕೇರ್ ಮಾಡ್ಕೊತೀವಿ ನಮಗೆ ಅಂತ ಅಂದಾಗ, ಆ ಒಂದು ಕನ್ಸಿಸ್ಟೆನ್ಸಿ ಅನ್ನೋದಿದ್ದಾಗ ಖಂಡಿತ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ನನಗನ್ಸುತ್ತೆ. ನೋಡೋಣ ಈ ಒಂದು ಪ್ರೊಸೆಸ್ ಏನಿದೆ ಅದರಲ್ಲಿ ನನಗೆ ಯಾವ ಥರದ ಚೇಂಜಸ್ ಆಗುತ್ತೆ ಅನ್ನೋದೆಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಹಾಗೆಯೇ ನಾವು ಫೋಟೋಸ್ನ ತೆಗೆದಿಟ್ಕೊತೀವಿ ಫೋನಲ್ಲಿ, ಅಂದರೆ ಸ್ಟೋರೇಜ್ ಫುಲ್ ಆಯಿತು ಅಂದರೆ ಡಿಲೀಟ್ ಮಾಡಿಬಿಡ್ತೀವಿ. ಬಟ್ ವೀಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ. ನನ್ನ ಫಸ್ಟ್ ಡೇ ಇಂದ 7th ಡೇಗೆ ಯಾವ ರೀತಿಯ ಒಂದು ಚೇಂಜಸ್ ಆಗಿರುತ್ತೆ ಅನ್ನೋದು ಕೂಡ ಅಲ್ಲೇ ನಾವು ನೋಡ್ಕೊಂಡು ಬಿಡ್ಬೋದು. ನೋಡೋಣ ನಾನು ತಗೊಳ್ಳುವಂತಹ ಏನು ಸ್ಟೆಪ್ಸ್ಗಳನ್ನ ತೊಗೊತಾ ಇದ್ದೀನಿ ಈ ಒಂದು ಸ್ಕಿನ್ ಕೇರ್ಗೆ ಮತ್ತು 75 ಡೇಸ್ ಹಾರ್ಟ್ ಚಾಲೆಂಜ್ಗೆ ಎಷ್ಟೆಲ್ಲ ರೂಲ್ಸ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ನನಗೆ ನಾನು ಅನ್ನೋದನ್ನು ನಾನು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ವಿಡಿಯೋ ನಂತರ ಪ್ರಾಬ್ಲಮ್ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಜಾಯ್ನ್ ಆಗಿ ನನ್ನ ಜೊತೆ. ಹಾಗೆಯೇ ಕಮೆಂಟ್ ಮಾಡಿ ನೀವು ಕೂಡ ಜಾಯ್ನ್ ಆಗಿದ್ದರೆ, ಆಗ ನನಗೂ ಕೂಡ ಒಂದು ಖುಷಿ ಆಗುತ್ತೆ. ಎಸ್, ಯಾರೋ ನೋಡ್ತಿದ್ದಾರೆ, ನನ್ನನ್ನು ಏನೋ ಫಾಲೋ ಮಾಡ್ತಿದ್ದಾರೆ, ಅಥವಾ ನಾನು ಕೂಡ ಅವ್ರಿಗೆ ಮೋಟಿವೇಟ್ ಆಗಿದ್ದೀನಿ ಅಂತ ಅನಿಸುತ್ತೆ. ಇಲ್ಲ ನೀವು ನನಗೆ ಮೆಸೇಜ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ನೀವು ಕೂಡ ನನಗೆ ಮೋಟಿವೇಟ್ ಆಗ್ತೀರಾ. ಅಂದರೆ ನಾನು ನಿಮ್ಮ ಕಮೆಂಟ್ಸ್ನ ನೋಡಿ ಇನ್ನೂ ಮೋಟಿವೇಟ್ ಆಗ್ತೀನಿ. ಎಸ್, ನಾನು ಮಾಡಬೇಕು ಅನ್ನೋದು ನನಗೆ ಜಾಸ್ತಿ ಜೋಶ್ ಸಿಗುತ್ತೆ. ಹಾಗಾಗಿ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಕಮೆಂಟ್ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇಂಪಾರ್ಟೆಂಟ್. ಹೇಗೆ ಅಂತ ಅಂದರೆ ಅದು ನಮಗೆ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಜೊತೆ ಜಾಯ್ನ್ ಆಗಿ. ಆ್ಯಂಡ್ 75th ಡೇ ತನಕ ಅಂದರೆ 75 ಡೇಸಲ್ಲಿ ನಮ್ಮಲ್ಲಿ ಯಾವ ಥರದ ಡ್ರಾಸ್ಟಿಕ್ಕಾಗಿ ಚೇಂಜಸ್ಗಳಾಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ಸ್ನಾನ ಮುಗಿಸ್ಕೊಂಡು ಬಂದಂಗೆ ಇಲ್ಲ ಫ್ರೆಶ್ ಅಪ್ ಆದಂಗೆ ಮಾರ್ನಿಂಗ್ ಎದ್ದು ಐಸ್ ವಾಟರ್ನ ಅಪ್ಲೈ ಮಾಡ್ಕೊಳ್ಳೋದು.
ಈ ಥರ ಐಸ್ ವಾಟರಲ್ಲಿ ಡಿಪ್ ಮಾಡೋದು ಕಷ್ಟ ಅಂತ ಅನಿಸಿದ್ರೆ ಐಸ್ ಕ್ಯೂಬಲ್ಲಿ ಮಸಾಜ್ ಆಗಿ ಡೈರೆಕ್ಟಾಗೆ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಐಸ್ ರೋಲರ್ ಸಿಗುತ್ತೆ, ಅದನ್ನು ಕೂಡ ತೊಗೊಂಡು ಐಸ್ ಮಾಡಿಕೊಂಡು ಈ ಥರ ಕೈಯಲ್ಲಿ ಡೈರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ನನಗೆ ಇದು ಕಷ್ಟ ಅಂತ ಏನು ಅನಿಸಲ್ಲ, ಹಾಗಾಗಿ ನಾನು ಹೀಗೇ ಮಾಡ್ಕೊಳ್ತೀನಿ. ಐಸ್ ವಾಟರ್ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ ಜಾಸ್ತಿ ಡ್ಯಾಮೇಜ್ ಆಗೋದನ್ನ ಕಮ್ಮಿ ಮಾಡುತ್ತೆ, ರಿಂಕಲ್ಸ್ನ ಕಮ್ಮಿ ಮಾಡುತ್ತೆ, ಆ್ಯಂಡ್ ಸ್ಕಾರ್ಸ್ ಕೂಡ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ ನಾನು ರಿಸರ್ಚ್ ಮಾಡಿ ಇಟ್ಕೊಂಡಿರೋ ಪ್ರಕಾರ. ಸೊ ನಾವೇನೇ ಅಪ್ಲಿಕೇಶನ್ಸ್ನ ನಮ್ಮ ಫೇಸಲ್ಲಿ ಹಾಕ್ತೀವಿ ಅಂದಾಗ ಒಂದಷ್ಟು ಟೈಮ್ನ ಕೊಡಬೇಕು, ಒಂದು 30 ಸೆಕೆಂಡ್ಸ್ ಆದ್ರೂ ಕೂಡ. ಇಷ್ಟೆಲ್ಲ ಹೇಳ್ತಿದ್ದೀರಾ, ನಿಮ್ಮ ಫೇಸೇ ಯಾಕೆ ಹಿಂಗಿದೆ ಅಂತ ಅನ್ಕೋಬೇಡಿ. ಬಿಕಾಸ್ ಅದು ನನಗಿರೋ ಒಂದು ಕೆಟ್ಟ ಹ್ಯಾಬಿಟ್ ಅಂತ ಅಂದರೆ ಈ ಉಗುರುಗಳು. ಆ್ಯಂಡ್ ಇದಕ್ಕೂ ಏನೋ ಒಂದು ಗತಿ ಕಾಣಿಸ್ತೀನಿ ನೋಡಿ. ಇವುಗಳಿಂದನೇ ನನ್ನ ಫೇಸ್ನ ಆಲ್ಮೋಸ್ಟ್ ಆಲ್ ಈ ಥರ ಹಾಳು ಮಾಡ್ಕೊಳ್ಳೋದಕ್ಕೆ ಮೇನ್ ರೀಸನ್ ನನ್ನ ನೇಲ್ಸ್. ಸನ್ಸ್ಕ್ರೀನ್ ಲೋಷನ್ ಇದು ಎಲ್ಲ ಅಷ್ಟೇ, ಸುಮ್ಮನೆ ಯಾವಾಗಲೂ ಒಂದೊಂದು ಸಲ ಹಾಕ್ಕೊತೀನಿ, ಯಾವಾಗಲೂ ಕೂಡ ಅಪ್ಲೈ ಮಾಡಲ್ಲ. ಯಾವತ್ತೋ 1-2 ದಿನ ಹಾಕೋದು, ಆಮೇಲೆ ಬಿಟ್ಬಿಡೋದು, ಮತ್ತೆ 1-2 ದಿನ ಅಯ್ಯೋ ಮುಖ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಅಂತ ಅನ್ನಿಸ್ತು ಅಂದಾಗ ಪುನಃ ಹಾಕೋದು, ಪುನಃ 1-2 ದಿನಕ್ಕೆ ಬಿಟ್ಬಿಡೋದು, ಆ ಥರ ಮಾಡ್ತಾಯಿದ್ದೆ. ಬಟ್ ಇನ್ಮೇಲೆ ಹಂಗೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನೆಸೆಸರಿ ಫೇಸ್ನ ಟಚ್ ಮಾಡೋದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಇಲ್ಲೊಂದು ಪಿಂಪಲ್ ಇದೆ, ಇಲ್ಲಿ ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಮನಸ್ಸು ಹೆಂಗೆ ಅನ್ನಿಸ್ತಿದೆ ಅಂದರೆ ಲೈಕ್ ಕಿತ್ತಾಕ್ಬಿಡ್ಬೇಕು, ಕೀಳಬೇಕು ಅನ್ನೋಷ್ಟು ಅನ್ನಿಸ್ತಿದೆ. ಬಟ್ ಅಷ್ಟು ಮನಸ್ಸನ್ನು ಬಿಟ್ಕೊಬಿಟ್ಟಿದ್ದೀನಿ ಮುಖನ ಕೀಳೋ ವಿಷಯದಲ್ಲಿ. ಸೊ ಹಂಗಾಗಿ ಈಗ ನೋಡಿದ್ರಿ ಎಲ್ಲ ನಾನು ಉಗುರು ಕೂಡ ಕತ್ತರಿಸಾಕ್ಬಿಟ್ಟೆ. ಸೊ ಬೇಕಾಗಿಲ್ಲ ನನಗೆ, ನನ್ನ ಮುಖ ಇಷ್ಟು ಡ್ಯಾಮೇಜ್ ಮಾಡುತ್ತೆ ಅಂತ ಅಂದಮೇಲೆ ಸೊ ಅದರ ಅವಶ್ಯಕತೆ ನನಗಿಲ್ಲ ಅಂತ ನಾನು ಅನ್ಕೊತೀನಿ. ನನ್ನ ಮುಖ ಚೆನ್ನಾದ್ಮೇಲೆ ನಾನು ಬೆಳೆಸ್ಕೊಳ್ತೀನಿ. ಫೇಸ್ನ ಡೈಲಿ 2-3 ಸಲ ವಾಶ್ ಮಾಡಲೇಬೇಕು ಅಂತ ಕೆಲವೊಂದು ಸಲ ಲೇಜಿಯಾಗಿ ಅಯ್ಯೋ ಯಾರು ವಾಶ್ ಮಾಡ್ತಾರೆ ಅಂತ ಹೋಗಿ ಮಲ್ಕೊಳ್ಳೋದು ಇದೆ. ಸೊ ಅದನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿ 2-3 ಸಲ ಫೇಸ್ನ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಏನಾದರೂ ಫ್ರೂಟ್ಸ್ ಇದ್ದರೆ ಅದನ್ನು ಇಷ್ಟು ತೊಗೊಂಡು ಫೇಸ್ಗೆ ಮಸಾಜ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಮಗೆ ಜಸ್ಟ್ ಈಗ ಮೇಲಿಲೆಲ್ಲ ಅಪ್ಲೈ ಮಾಡಿಕೊಂಡೆ, ಆವಾಗಲೇ ನೀವು ನೋಡಿದ್ರಿ. ಅಷ್ಟು ಮಾಡಿಕೊಂಡ್ರೇ ಕಂಪ್ಲೀಟ್ ಕ್ಲೀನ್ ಆಗಿಬಿಡುತ್ತಾ? ಖಂಡಿತ ಇಲ್ಲ. ನಮ್ಮ ಒಳಗಿಂದನೂ ಕೂಡ ನಾವು ನಮ್ಮನ್ನು ಕ್ಲೆನ್ಸ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ 3-4 ಲೀಟ್ರಷ್ಟು ನೀರನ್ನ ಪ್ರತಿದಿನ ಕುಡಿಲೇಬೇಕು. ಸ್ಕಿನ್ ಪ್ರಾಬ್ಲಮ್ ಇರೋರು ಈ ಥರ ಫೋನ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಈ ಒಂದು ಹಾರ್ಟ್ ಚಾಲೆಂಜಲ್ಲಿ ನಾನು ಒಂದಷ್ಟು ರೂಲ್ಸ್ನ ಮಾಡ್ಕೊಂಡಿದ್ದೀನಿ, ಅಂದರೆ 20 ರೂಲ್ಸ್ನ ಮಾಡ್ಕೊಂಡಿದ್ದೀನಿ. ಅದಷ್ಟು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕು ಪ್ರತಿದಿನಾನು ಅಂತ ಹೇಳ್ಬಿಟ್ಟು. ಒಂದು ಥಿಂಗ್ ಏನಂತ ಅಂದರೆ ಮೆಡಿಟೇಷನ್ ಆ್ಯಂಡ್ ಯೋಗ ಫಾರ್ ಫೇಸ್. ಆಲ್ಮೋಸ್ಟ್ ತಿಂತಾ ಇರೋದು ಹೆಲ್ದಿ ಫುಡ್ಡೇನೆ, ಬಟ್ ಅದರಲ್ಲಿ ಶುಗರ್ನ ಕಟ್ ಮಾಡಬೇಕು. ಜಾಸ್ತಿ ವೆಜಿಟೇಬಲ್ಸ್ ಮತ್ತು ಸೊಪ್ಪುಗಳನ್ನ ಆ್ಯಡ್ ಮಾಡ್ಕೊಳ್ಬೇಕು. ಈಗೇನು ಹೇರ್ ಇವಾಗ ಈ ರೀತಿ ಬಿಟ್ಟಿದ್ದೀವಿ, ಬಟ್ ಮಲ್ಗೋ ಟೈಮಲ್ಲಿ ಹೇರ್ನ ಟೈ ಮಾಡಿ ಮಲ್ಕೋಬೇಕು. ಎಷ್ಟೋ ಸಲ ಹೇರ್ನ ಟೈ ಮಾಡಲ್ಲ, ಹಾಗೇನೆ ಮಲ್ಕೋತೀನಿ. ಸೊ ಅದು ಕೂಡ ಒಂದು ಪ್ರಾಬ್ಲಮ್. ಮತ್ತು ಇನ್ನೂ ಒಂದು ಪಿಲ್ಲೋ ಕವರ್ಸ್, ಅದನ್ನು ಕೂಡ ನಾವು ಅವಾಗವಾಗ ಚೇಂಜ್ ಮಾಡ್ಕೊತಾನೆ ಇರಬೇಕು. ನನ್ನಲ್ಲಿ ಚೇಂಜಸ್ನ ನಾನು ಮಾಡ್ಕೊಳ್ಬೇಕಾಗಿರೋದ್ರಿಂದ ಈ ಒಂದು ಚಾಲೆಂಜ್ನ ತಗೋತಾ ಇದ್ದೀನಿ. ಇದಿಷ್ಟು ನನ್ನ ಹಾರ್ಟ್ ಚಾಲೆಂಜ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಇದನ್ನು ಮಾಡಿ, ಹಾಗೆ ವಿಡಿಯೋನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.